ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ದೀನದಲಿತರ ಆಶಾಕಿರಣ, ಬಡವರ ಬಂಧು ಸಂಘಂ ಎನ್. ಶಿವಣ್ಣನವರನ್ನು ನೆನೆದು ಸಾಮಾಜಿಕ ಕಲ್ಯಾಣ ಸಚಿವರಾದ ಮಾನ್ಯ ಶ್ರೀ ಎಚ್. ಮುನಿಯಪ್ಪನವರು ಭಾವುಕರಾಗಿ ಮಾತನಾಡಿದ್ದಾರೆ. ದಲಿತ ಚಳುವಳಿ ಮತ್ತು ವಿವಿಧ ಸಂಘಟನೆಗಳ ನಿರಂತರ ಹೋರಾಟದ ಫಲವಾಗಿ ಇಂದು ಅಂಬೇಡ್ಕರ್ ಭವನ ನಿರ್ಮಾಣಗೊಂಡಿದೆ. ಈ ಮಹತ್ ಕಾರ್ಯದಲ್ಲಿ ಸಂಘಂ ಎನ್. ಶಿವಣ್ಣನವರ ಪಾತ್ರ ಅತ್ಯಂತ ಅಪಾರವಾದದ್ದು. ಆದರೆ ಈ ವಿಶೇಷ ಸಂದರ್ಭದಲ್ಲಿ ಅವರು ನಮ್ಮೊಡನೆ ಇಲ್ಲದಿರುವುದು 2 ಜಿಲ್ಲೆಗಳ ಜನತೆಗೆ ತುಂಬಲಾರದ ನಷ್ಟ ಮತ್ತು ತೀವ್ರ ನೋವಿನ ಸಂಗತಿ ಎಂದು ಸಚಿವರು ಸ್ಮರಿಸಿದ್ದಾರೆ. ಚಿಂತಾಮಣಿಯಿಂದ ನಮ್ಮ ಪ್ರತಿನಿಧಿಯ ವರದಿ. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳು ಮತ್ತು ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಸಂಘ ಸಂಸ್ಥೆಗಳ ಹೋರಾಟ ಮಾಡಿದಂತ ಎಲ್ಲ ಮುಖಂಡರು, ವಿಶೇಷವಾಗಿ ಶಿವಣ್ಣವರು ನಮ್ಮ ಜೊತೆಯಲ್ಲಿ ಇಲ್ಲ. ಅವರು ಹೋರಾಟದ ಮುಖ್ಯರು ಒಬ್ಬರು ಹಿಂಸಾತ್ಮರು, ಗಡ್ಡ ವೆಂಕಟೇಶ್ ಅವರು, ಶಿವಪ್ರಸಾದ್ ಅವರು, ಅಮರೇಶ್ ಅವರು, ಇವರೆಲ್ಲ ಹೋರಾಟದಲ್ಲಿ ಜಾನಪದ ಕಲೆಯಲ್ಲಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಮತ್ತು ನಮಗೆ ಒಂದು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರುವ ಎಚ್.ಎಲ್. ಶ್ರೀನಿವಾಸ, ರಾಜಾಕಾಂತ್ ಅವರು, ಸುಧಾ ವೆಂಕಟೇಶ್ ಅವರು ಮತ್ತು ಕ್ಷಮೆ ಇರಲಿ ಬೇರೆ ಹೆಸರು ಬಿಟ್ಟಿದೆ. ಬಹಳಷ್ಟು ಜನ ಇವತ್ತು ತುಂಬ ಸಂತೋಷ. ಎಲ್ಲ ಹೋರಾಟಗಾರರು ಕೂಡ ಇವತ್ತು ಎಲ್ಲಿ ನಡೆದಿದ್ದೀವಿ. ಬಹುತೇಕ 40 ವರ್ಷಗಳ ಹೋರಾಟದಲ್ಲಿ ಅಂಬೇಡ್ಕರ್ ಬಗ್ಗೆ ಇದ್ದಂಥ ಒಂದು ಚಿಂತನೆ, ಇಲ್ಲೊಂದು ಭವನವನ್ನು ಮಾಡಬೇಕಂತ ಈ ಸಂಘ ಸಂಸ್ಥೆಗಳು ನಿರಂತರ ಹೋರಾಟವನ್ನ ಮಾಡಿಕೊಂಡು ಬಂದ ಫಲ ಇವತ್ತು ಈ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ 11.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರಲ್ಲಿ ಮಹದೇವಪ್ಪನವರು ಸುಮಾರು 9 ಕೋಟಿವರೆಗೂ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಹಣ ಕೊಟ್ಟಿದ್ದಾರೆ. ಆಂಜನೇಯವರು 2.5 ಕೋಟಿ ಕೊಟ್ಟಿದ್ದಾರೆ. ಕೃಷ್ಣಾರೆಡ್ಡಿಯವರು MLA ಆಗಿದ್ದ 1 ಕೋಟಿ ಕೊಟ್ಟಿದ್ದಾರೆ. ದೇವಮೂರ್ತಿ 1 ಕೋಟಿ ಕೊಟ್ಟಿದೆ. ಸುಧಾಕರ್ ಅವರು MLA, ಅವರ ನೇರ MLA ಫಂಡ್ನಿಂದ 1,60,00,000 ರೂಪಾಯಿ ಕೊಟ್ಟಿದ್ದಾರೆ. ಸರ್ಕಾರ, ಮುಖ್ಯಮಂತ್ರಿಗಳು ಇದೇ ಇಲಾಖೆಯ ಹಣದಿಂದ ಒಟ್ಟಿಗೆ ಕೊಟ್ಟು 5 ಕೋಟಿ ಒಟ್ಟಾರೆ 20 ಕೋಟಿ 50 ಲಕ್ಷ. ಇದು ಸುಮಾರು 20-30 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಪಂಚವಾರ್ಷಿಕ ಏನಿಲ್ಲ, 5-6 ಪಂಚವಾರ್ಷಿಕ ಯೋಜನೆಗಳ ಬಿಲ್ಡಿಂಗ್ ಇದೆ. ಆದರೆ ಕಡೆಗೆ ಸುಧಾಕರ್ ಅವರೇ ಅದನ್ನು ತೀರ್ಮಾನ ಮಾಡುವಂತ ಪರಿಸ್ಥಿತಿ. ಇವರೆಲ್ಲ ಸೇರಿ ಮಾಡಿದ್ರು ಕೂಡ ಕಡೆ ಮನಸ್ಸು ಮಾಡಿ ಇದನ್ನು ಮಾಡೇ ತೀರ್ಬೇಕಂತ ಒಂದು ತೀರ್ಮಾನವನ್ನು ಮಾಡಿ, ಅದು ವಿಶೇಷವಾಗಿ ಸುಸಜ್ಜಿತವಾಗಿ ಎಲ್ಲಾ ರೂಪದಲ್ಲಿ ಕೂಡ ಸದುಪಯೋಗ ಆಗುತ್ತೆ. ಒಂದು ಸಮುದಾಯ ಭವನ ಕಟ್ಟಿದ್ರೆ, ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ರೆ, ಒಂದು ಜಗಜೀವನರಾಮ್ ಭವನ ಕಟ್ಟಿದ್ರೆ, ಅದು ರಾಜ್ಯದಲ್ಲಿ ಸಾಕಷ್ಟು ಉಪಯೋಗಗಳು ಆಗಿಲ್ಲ. ನಾನು ಸಾಕಷ್ಟು ಕಡೆ ನೋಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಆಂಜನೇಯವರು ಸಾಕಷ್ಟು ಜನ ಕೊಟ್ಬಿಟ್ಟಿದ್ದಾರೆ, ಮಹದೇವಪ್ಪನವರು ಕೊಟ್ಟಿದ್ದಾರೆ. ಆದರೆ ಈ ರೀತಿ ಆ ಮಕ್ಕಳಿಗೆ ಮುಂದಿನ ಭವಿಷ್ಯ ರೂಪಿಸಿಕೊಡುವ ರೀತಿಯಲ್ಲಿ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕೊಟ್ಟಿರೋದು ಬಹುತೇಕ ರಾಜ್ಯದಲ್ಲಿ ಇದೆ ಮೊದಲನೇದು ಅಂತ ನಾನು 20 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಸದುಪಯೋಗ ನಿಜವಾಗಲೂ ಇಲ್ಲಿ ಆಗೋ ರೀತಿ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಸುಧಾಕರ್ ಅವರಿಗೆ ಧನ್ಯವಾದಗಳನ್ನು. ಇಲಾಖೆಯಲ್ಲಿ ಮಹದೇವಪ್ಪನವರು ಸಾಕಷ್ಟು ಬದಲಾವಣೆ ತರಬೇಕಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಮಾಡಿರುವಂಥ ಕೆಲಸಗಳನ್ನ ನಾನು ಮುಂದುವರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಹೇಳಿದಂಗೆ ನಾವೆಲ್ಲ ಭೂಮಿ 175 ಭಾಗ ಜನ ಭೂಮಿ ಇಲ್ಲ.
ಕೊಟ್ಟಿದ್ದನ್ನು ಮಾರ್ಗೇಟಿದ್ದಾಗಿದೆ. ಇನ್ನು ಉಳಿದಿರುವುದೊಂದೇ ದಾರಿ ವಿದ್ಯಾಭ್ಯಾಸ. ಭಾರತ ಸರ್ಕಾರದಲ್ಲಿ ನಾನು ಕೆಲಸ ಮಾಡುವಂಥ ಕಾಲದಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಇತ್ತು. ಏನು ರಾಜೀವ್ ಗಾಂಧಿ ಅವರಿದ್ದಾಗ ನರಸಿಂಹರಾವ್ ಅವರು ಮಾನವ ಸಂಪನ್ಮೂಲ ಸಚಿವರಾಗಿದ್ದಾಗ ನವೋದಯ ಶಾಲೆಗಳನ್ನು ತೆಗೆದರು. ನಮ್ಮಲ್ಲಿ ಕೂಡ ಇವತ್ತೇನಿದ್ದೇನೆ ಈಗ ಹೈ ಸ್ಕೂಲ್. ಅದಾದ್ಮೇಲೆ ಮತ್ತೆ ನಾವು ಚಿಂತಾಮಣಿಯಲ್ಲಿ ಬೇರೆ ನಾನು ಬಂದ ಮೇಲೆ ಇನ್ನೊಂದು ನವೋದಯ ಶಾಲೆಯನ್ನು ಮಾಡಿ ಅದೇ ಥರದಲ್ಲಿ ಇಡೀ ರಾಜ್ಯದಲ್ಲಿ ಮಾಡಬೇಕು. ಈ ಬಡ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದೊಂದು ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಆಗ ಸೀತಾರಾಮ್ ಕೇಸಿ ಅವರು ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ನಾನು ಅದರಲ್ಲಿ ಒಂದು ಕಮಿಟಿಯ ಸದಸ್ಯನಾಗಿ ನಿರಂತರವಾಗಿ ನಾನು ಅಲ್ಲಿ ಕೆಲಸ ಮಾಡಿದೆ. ರಾಜ್ಯಗಳಿಗೆ ಸುತ್ತೋಲೆಯನ್ನು ಕೊಟ್ಟು ಅದೇ ರೀತಿಯಲ್ಲಿ ಪ್ರತಿ ರಾಜ್ಯದಲ್ಲಿ ಕೂಡ ಪ್ರತಿ ಜಿಲ್ಲೆಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಾಗ್ಬೋದು, ಮೊರಾರ್ಜಿ ದೇಸಾಯಿ ಹೆಸರಾಗ್ಬೋದು, ಬಾಬಾ ಜಗಜೀವನರಾಮ್ ಹೆಸರಾಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಾಗ್ಬೋದು. ಇವು ನಮ್ಮಲ್ಲಿ ಇಟ್ಕೊಂಡದ್ದು. ಆದರೆ ಅಲ್ಲಿ ಮೂಲ ಉದ್ದೇಶ ಇತ್ತಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್, ಶೆಡ್ಯೂಲ್ ಕ್ಲಾಸ್, ಮೈನಾರಿಟೀಸ್ ಇವರಿಗೆ ಹೆಸರು ಬೇರೆ ಬೇರೆ ಇಟ್ಕೊಂಡಿದ್ವಿ. ಇವರು ಆರ್ಥಿಕವಾಗಿ ಹಿಂದುಳಿದರಲ್ಲದೆ ವಿದ್ಯೆಯಲ್ಲಿ ಬಹಳಷ್ಟು ಹಿಂದುಳಿತಾರೆ. ಆ ಉದ್ದೇಶದಿಂದ